ಹಲೋ ಎವ್ರಿವನ್. ಇವತ್ತಿನ ವಿಡಿಯೋ ಒಳಗಡೆ ನಾನು ನಿಮಗೆ ಹೇಳ್ಕೊಡ್ತೇನೆ ವೈಬ್ ಕೋಡಿಂಗ್ ಅನ್ನ ಯೂಸ್ ಮಾಡ್ಕೊಂಡ ಪ್ರೊಫೆಷನಲ್ ವೆಬ್ಸೈಟ್ಸ್ ಅನ್ನ ಯಾವ ತರ ಬಿಲ್ಡ್ ಮಾಡೋದು ಅಂತ ಹೇಳಿ. ಇತ್ತೀಚಿನ ದಿನದೊಳಗಡೆ ನೀವು ಈ ವೈಬ್ ಕೋಡಿಂಗ್ ಅನ್ನೋ ವರ್ಡ್ ಅನ್ನ ಜಾಸ್ತಿ ಕೇಳಿರಬಹುದು. ಎಐ ಇಂದ ವೆಬ್ಸೈಟ್ ಅನ್ನ ಬಿಲ್ಡ್ ಮಾಡೋದ, ಫ್ರೀ ಎಐ ಟೂಲ್ಸ್ ಇಂದ ವೆಬ್ಸೈಟ್ ಅನ್ನ ಬಿಲ್ಡ್ ಮಾಡೋದ, ವೈಬ್ ಕೋಡಿಂಗ್ ಇಂದ ವೆಬ್ಸೈಟ್ ಅನ್ನ ಬಿಲ್ಡ್ ಮಾಡೋದ, ಈ ತರ ಕೀವರ್ಡ್ಸ್ ಅಥವಾ ಬಜ್ ವರ್ಡ್ಸ್ ಅನ್ನ ನೀವು ಕೇಳಿರ್ಬೋದ. ಸೊ ಅದೆಲ್ಲಾನು ನಾನು ನಿಮ್ಗೆ ಈ ವಿಡಿಯೋ ಒಳಗಡೆ ಕಲ್ಸ್ಕೊಡ್ತೇನೆ. ನಾವು ಈ ವಿಡಿಯೋ ಒಳಗಡೆ ಒಂದು ಪ್ರೊಫೆಷನಲ್ ಪೋರ್ಟ್ಫೋಲಿಯೋ ವೆಬ್ಸೈಟ್ ಅನ್ನ ಬಿಲ್ಡ್ ಮಾಡ್ತೀವಿ. ನೀವೇನಾದ್ರೂ ಫ್ರೀಲಾನ್ಸರ್ ಆಗಿದ್ರಿ ಅಂತಂದ್ರೆ ಇದೇ ಸಿಮಿಲರ್ ಪ್ರಾಸೆಸ್ ಅನ್ನ ಯೂಸ್ ಮಾಡ್ಕೊಂಡ ನೀವು ಬೇರೆ ಬೇರೆ ಯೂಸ್ ಕೇಸಸ್ಗೆ ವೆಬ್ಸೈಟ್ ಅನ್ನ ಬಿಲ್ಡ್ ಮಾಡಿ ಅದನ್ನ ಸೆಲ್ ಮಾಡಬಹುದು. ಸಪೋಸ್ ನೀವೇನಾದ್ರೂ ಸ್ಟೂಡೆಂಟ್ ಆಗಿದ್ರಿ ಅಂತಂದ್ರೆ ನಿಮ್ದೇ ಆದ ಒಂದು ಪರ್ಸನಲ್ ಪೋರ್ಟ್ಫೋಲಿಯೋನ ಕೂಡ ಬಿಲ್ಡ್ ಮಾಡಬಹುದು. ನೀವು ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿದ್ರಿ ಅಂತಂದ್ರೆ ನಿಮ್ಮ ಬಿಸ್ನೆಸ್ಗೋಸ್ಕರ ಫ್ರೀ ಎಐ ಟೂಲ್ಸ್ ಅನ್ನ ಯೂಸ್ ಮಾಡಿಕೊಂಡ ವೆಬ್ಸೈಟ್ ಅನ್ನ ಬಿಲ್ಡ್ ಮಾಡಬಹುದು. ನಿಮಗೆ ಇವಾಗ ಲಕ್ಷಾಂತರ ರೂಪಾಯಿ ಸ್ಪೆಂಡ್ ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲ ಕೂಡ ನೀವು ಫ್ರೀ ಎಐ ಟೂಲ್ಸ್ ಅನ್ನ ಯೂಸ್ ಮಾಡ್ಕೊಂಡ ಮಾಡಬಹುದು. ಬಟ್ ಇದೆಲ್ಲಾನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ರಿ ಅಂತಂದ್ರೆ ಇವತ್ತ ರಾಜ್ವೀರ್ ಎಐ ಸ್ಟುಡಿಯೋ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ನಾವಿಲ್ಲಿ ನಿಮ್ಗೆ ರೆಗ್ಯುಲರ್ಲಿ ಎಐ ಟೂಲ್ಸ್, ಎಐ ಟ್ಯುಟೋರಿಯಲ್ಸ್, ಆಮೇಲೆ ಎಐ ಅಪ್ಡೇಟ್ಸ್ ಗಳನ್ನ ಕೊಡ್ತಾ ಇರ್ತೀವಿ ಸಿಂಪಲ್ ಕನ್ನಡದೊಳಗಡೆ. ಸೊ ವಿತೌಟ್ ಫರ್ದರ್ ಅಡು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಆಫ್ ಆಲ್ ಗೂಗಲ್ ಒಳಗಡೆ ಹೋಗ್ಬಿಟ್ಟು ಗೂಗಲ್ ಎಐ ಸ್ಟುಡಿಯೋ ಅಂತ ಟೈಪ್ ಮಾಡ್ರಿ. ಇದು ಕಂಪ್ಲೀಟ್ಲಿ ಫ್ರೀ ಟೂಲ್ ಐತಿ. ಓಕೆ, ಈ ಫಸ್ಟ್ ಲಿಂಕ್ ಅನ್ನ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಒಂದು ಈ ತರ ಪೇಜ್ ಓಪನ್ ಆಗ್ತೈತಿ. ಇದರ ಡೈರೆಕ್ಟ್ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತಾನೆ, ಅಲ್ಲಿಂದ ಕೂಡ ನೀವು ಡೈರೆಕ್ಟ್ ಕ್ಲಿಕ್ ಮಾಡಿ ಓಪನ್ ಮಾಡ್ಬೋದು. ಇದೇ ತರ ಪೇಜ್ ನಿಮ್ಗೆ ಓಪನ್ ಆಗ್ತೈತಿ. ಬಟ್ ನೀವೇನಾದ್ರೂ ಫಸ್ಟ್ ಟೈಮ್ ಬಂದಿದ್ರಿ ಅಂತಂದ್ರೆ ಲಾಗಿನ್ ಮಾಡಬೇಕಾಗ್ತೈತಿ. ನಿಮ್ಮ ಜಿಮೇಲ್ ಅಕೌಂಟ್ ಅನ್ನ ಅಥವಾ ಗೂಗಲ್ ಅಕೌಂಟ್ ಅನ್ನ ಯೂಸ್ ಮಾಡ್ಕೊಂಡ ಲಾಗಿನ್ ಮಾಡ್ಕೊಡ್ರಿ, ಸೈನ್ ಇನ್ ಮಾಡ್ಕೊಡ್ರಿ. ಸೈನ್ ಇನ್ ಮಾಡ್ಕೊಂಡ ತಕ್ಷಣ ನಿಮ್ಗೆ ಈ ತರ ಒಂದು ಇಂಟರ್ಫೇಸ್ ನಿಮ್ಗೆ ಕಾಣಿಸ್ತೈತಿ. ಇಲ್ಲ ಅಂತಂದ್ರೆ ಸಮ್ ಟೈಮ್ ಈ ತರ ಕಾಣಿಸ್ತೈತಿ. ಓಕೆ, ಸೊ ಈ ತರ ಒಂದು ಇಂಟರ್ಫೇಸ್ ಕಾಣಿಸ್ತೈತಿ. ನೀವು ಮೇ ಬಿ ಪ್ಲೇ ಗ್ರೌಂಡ್ ಒಳಗಡೆ ಬಂದ ಇಲ್ಲಿ ಲ್ಯಾಂಡ್ ಆಗ್ಬೋದು. ಸೊ ಈ ತರ ಏನಾದರೂ ಲ್ಯಾಂಡ್ ಆದ್ರಿ ಅಂತಂದ್ರೆ ಜಸ್ಟ್ ವೆರಿ ಸಿಂಪಲ್, ಇಲ್ಲಿ ನ್ಯೂ ಆ್ಯಪ್ ಅಂತ ಐತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿದ ತಕ್ಷಣ ನೀವು ಈ ಪೇಜ್ ಒಳಗಡೆ ಬರ್ತೀರಿ. ಇಲ್ಲಿ ನಾವಿವಾಗ ಪೋರ್ಟ್ಫೋಲಿಯೋ ವೆಬ್ಸೈಟ್ ಅನ್ನ ಬಿಲ್ಡ್ ಮಾಡ್ತಿದೀವಲ್ಲ, ಸೊ ಅದಕ್ಕಿಂತ ಮುಂಚೆ ವೈಬ್ ಕೋಡಿಂಗ್ ಅಂದ್ರೆ ಏನು ಅಂತ ಒಂದ್ಸಾರಿ ಹೇಳ್ಬಿಡ್ತಾನೆ. ವೈಬ್ ಕೋಡಿಂಗ್ ಅಂತಂದ್ರೆ ನೀವು ಸಿಂಪಲ್ ಆಗಿ ಪ್ರಾಂಪ್ಟ್ ಅನ್ನ ಬರದ ಅಥವಾ ಸಿಂಪಲ್ ಆಗಿ ಮೆಸೇಜ್ ಅನ್ನ ಬರದ ವೆಬ್ಸೈಟ್ ಅನ್ನ ಅಥವಾ ಆಪ್ಸ್ಗಳನ್ನ ಬಿಲ್ಡ್ ಮಾಡೋದು. ಇಟ್ ಈಸ್ ದ್ಯಾಟ್ ಸಿಂಪಲ್. ಸೊ ಇದಕ್ಕೆ ನಿಮ್ಗೆ ಕೋಡಿಂಗ್ ಬರಬೇಕು ಅಂತ ಇಲ್ಲ. ನಿಮ್ಮ ಐಡಿಯಾ ಏನೈತಲ್ಲ ಅದನ್ನ ನೀವು ಡಿಸ್ಕ್ರೈಬ್ ಮಾಡಿದ್ರಿ ಅಂತಂದ್ರೆ ನಿಮಗೆ ಸಿಸ್ಟಮ್ ಅಥವಾ ಎಐ ವೆಬ್ಸೈಟ್ ಅಥವಾ ಅಪ್ಲಿಕೇಶನ್ ಅನ್ನ ಬಿಲ್ಡ್ ಮಾಡಿ ಕೊಡ್ತೈತಿ. ಇಟ್ ಈಸ್ ವೆರಿ ಸಿಂಪಲ್. ಸೊ ನಾ ಇಲ್ಲಿ ಏನ್ ಮಾಡಿದ್ದೇನೆ ಅಂತಂದ್ರೆ ನಮ್ಮ ಪೋರ್ಟ್ಫೋಲಿಯೋ ವೆಬ್ಸೈಟ್ ಅನ್ನ ಬಿಲ್ಡ್ ಮಾಡೋದಕ್ಕೋಸ್ಕರ ಚಾಟ್ ಜಿಪಿಟಿ ಅನ್ನ ಯೂಸ್ ಮಾಡಿಕೊಂಡು ಒಂದು ಸ್ವಲ್ಪ ಬ್ರೈನ್ ಸ್ಟಾರ್ಮ್ ಮಾಡಿ ಒಂದು ಪ್ರಾಂಪ್ಟ್ ಅನ್ನ ರೆಡಿ ಮಾಡಿಸಿದ್ದಾನೆ. ಇಟ್ ಈಸ್ ವೆರಿ ಈಸಿ ಒನ್. ನೋಡ್ಲಿಕ್ಕೆ ಎಷ್ಟು ದೊಡ್ಡದು ಕಾಣಿಸ್ಲಿಕ್ಕತ್ತೈತಿ. ನೀವು ಕೂಡ ಏನು ಮಾಡ್ರಿ ಅಂತಂದ್ರೆ ಚಾಟ್ ಜಿಪಿಟಿಯನ್ನು ಯೂಸ್ ಮಾಡಿಕೊಡ್ರಿ. ನಿಮ್ಮ ಐಡಿಯಾನ ಚಾಟ್ ಜಿಪಿಟಿಗೆ ಕೊಡ್ರಿ ಮತ್ತು ಅದಕ್ಕೆ ಹೇಳ್ರಿ, ನಾನು ಒಂದು ವೆಬ್ಸೈಟನ್ನು ಅಥವಾ ಒಂದು ಆ್ಯಪನ್ನು ಬಿಲ್ಡ್ ಮಾಡಬೇಕು ಅಂತ ಇದ್ದೇನೆ. ನನಗೆ ಈ ಐಡಿಯಾ ಮೇಲೆ ವೆಬ್ಸೈಟ್ ಬಿಲ್ಡ್ ಮಾಡ್ಬೇಕಂತಂದ್ರೆ ಪ್ರಾಂಪ್ಟ್ ಬೇಕಾಗೈತಿ. ಇದನ್ನು ನಾನು ಗೂಗಲ್ ಎ ಐ ಸ್ಟುಡಿಯೋ ಒಳಗಡೆ ಯೂಸ್ ಮಾಡ್ಬೇಕಂತಿದ್ದೇನೆ ಅಂತೇಳಿ ಅದು ನಿಮ್ಗೆ ಫುಲ್ ಒಂದು ಪ್ರಾಂಪ್ಟ್ ಅನ್ನ ಕೊಡ್ತೈತಿ. ಅದನ್ನ ಓದ್ರಿ. ಡೈರೆಕ್ಟ್ ಆಗಿ ಫಸ್ಟ್ ಪ್ರಾಂಪ್ಟ್ ಅನ್ನ ಪೇಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಓದ್ರಿ, ಅದು ಸರಿಯಾಗಿ ಕೊಟ್ಟೈತೋ ಇಲ್ಲ ನೋಡ್ರಿ, ನಿಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ಕೊಟ್ಟೈತೋ ಇಲ್ಲೋ ಅಂತ ನೋಡ್ರಿ. ಬ್ಯಾಕ್ ಅಂಡ್ ಫೋರ್ತ್ ಮೆಸೇಜ್ ಮಾಡ್ರಿ, ಒಂದು ಬೆಸ್ಟ್ ಪ್ರಾಂಪ್ಟ್ ಅನ್ನ ರೆಡಿ ಮಾಡ್ರಿ. ರೆಡಿ ಮಾಡಿ ತಗೊಂಡ್ ಬಂದ ಇಲ್ಲಿ ಪೇಸ್ಟ್ ಮಾಡ್ರಿ. ಪೇಸ್ಟ್ ಮಾಡಿದ ನಂತರ ಇಲ್ಲಿ ಬಿಲ್ಡ್ ಅಂತ ಪ್ರೆಸ್ ಮಾಡ್ರಿ. ಸೊ ಒಂದ್ಸರಿ ನೀವು ಇಲ್ಲಿ ಪ್ರೆಸ್ ಮಾಡಿದ ತಕ್ಷಣ ಇದು ವೆಬ್ಸೈಟ್ ಅನ್ನ ಬಿಲ್ಡ್ ಮಾಡ್ಲಿಕ್ಕೆ ಶುರು ಮಾಡ್ತೈತಿ. ಸೊ ಒಂದ್ಸರಿ ಇದು ವೆಬ್ಸೈಟ್ ಅನ್ನ ಬಿಲ್ಡ್ ಮಾಡ್ಲಿಕ್ಕೆ ಶುರು ಮಾಡಿದ್ಮೇಲೆ ಈ ತರ ನಮ್ಗೆ ಒಂದಿಷ್ಟು ಡಿಸೈನ್ಸ್ ಅನ್ನ ಇಲ್ಲಿ ರೈಟ್ ಸೈಡ್ ಒಳಗಡೆ ತೋರಿಸೈತಿ. ನೀವೇನ್ ಮಾಡ್ಬೋದು ಅಂತಂದ್ರೆ ಇದ್ರೊಳಗಡೆ ಇಲ್ಲಿ ಯಾವ್ಯಾವ ಡಿಸೈನ್ ಐತಲ್ಲ ಇದನ್ನ ಚೆಕ್ ಮಾಡ್ಬೋದು. ಒಂದೊಂದಾಗಿ ಚೆಕ್ ಮಾಡ್ರಿ. ಇದ್ರೊಳಗಡೆ ನಿಮ್ಗೆ ಯಾವ್ದು ಲೈಕ್ ಆಗ್ತೈತಲ್ಲ ಅದನ್ನ ನೀವು ಅಪ್ರೂವ್ ಮಾಡ್ಬೋದು. ಇಟ್ ಈಸ್ ವೆರಿ ಸಿಂಪಲ್. ಇಲ್ಲಿ ನೀವು ಸೆಲೆಕ್ಟ್ ದಿಸ್ ಡಿಸೈನ್ ಅಂತ ಕೊಟ್ರಿ ಅಂತಂದ್ರೆ ಆ ಡಿಸೈನ್ ಅನ್ನ ಸೆಲೆಕ್ಟ್ ಮಾಡಿ ಅದೇ ತರ ವೆಬ್ಸೈಟ್ ಅನ್ನ ನಿಮ್ಗೆ ಅಥವಾ ಪೋರ್ಟ್ಫೋಲಿಯೋ ವೆಬ್ಸೈಟ್ ಅನ್ನ ಇದು ಬಿಲ್ಡ್ ಮಾಡ್ತೈತಿ. ನನಗೆ ಇಲ್ಲಿ ಎಲಿಗೆಂಟ್ ಡಾರ್ಕ್ ಚೆನ್ನಾಗಿದೆ ಅಂತ ನನಗೆ ಅನಿಸ್ತಾ. ಸೊ ಅದಕ್ಕೋಸ್ಕರ ನಾನು ಏನ್ ಮಾಡ್ತೇನೆ ಅಂದ್ರೆ ಇದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ತೇನೆ. ಒಂದ್ಸರಿ ಸೆಲೆಕ್ಟ್ ಮಾಡಿದ ತಕ್ಷಣ ಏನ್ ಮಾಡ್ತೈತಿ ಅಂತಂದ್ರೆ ಇದನ್ನ ನಮ್ಮ ವೆಬ್ಸೈಟ್ ಗೆ ಇದು ಅಪ್ಲೈ ಮಾಡ್ತೈತಿ. ಸೊ ಮೊದಲಿದೆ ಇಲ್ಲಿ ವೆಬ್ಸೈಟ್ ಅನ್ನ ಬಿಲ್ಡ್ ಮಾಡ್ಲಿಕ್ಕೆ ಇಟ್ ವಿಲ್ ಟೇಕ್ ಸಮ್ ಟೈಮ್ ಬಿಕಾಸ್ ಬಹಳಷ್ಟು ಫೈಲ್ಸ್ ಗಳನ್ನ ಬಿಲ್ಡ್ ಮಾಡಬೇಕಾಗ್ತೈತಿ. ಸ್ವಲ್ಪ ಟೈಮ್ ಅನ್ನ ತಗೊಳ್ತೈತಿ. ಟೈಮ್ ಅನ್ನ ತಗೊಂಡ ನಂತರ ಮೊದಲು ವೆಬ್ಸೈಟ್ ಅನ್ನ ಬಿಲ್ಡ್ ಮಾಡಿ ಆಮೇಲೆ ಥೀಮ್ ಅನ್ನ ಅಪ್ಲೈ ಮಾಡ್ತೈತಿ. ಇಲ್ಲಿ ಒಂದು ಬೆಸ್ಟ್ ಥಿಂಗ್ ಏನು ಅಂತಂದ್ರೆ ನೀವು ಇದು ಬಿಲ್ಡ್ ಮಾಡ್ತಿರ್ಬೇಕಾದ್ರೆ ಇದಕ್ಕೆ ನೀವು ಕಂಟಿನ್ಯೂಸ್ ಆಗಿ ಇನ್ಪುಟ್ಸ್ ಅನ್ನ ಕೊಡ್ತಾ ಹೋಗ್ಬೋದು. ನೀವು ಇದಕ್ಕೆ ಹೇಳ್ಬೋದು ನನಗೆ ಇದು ಬೇಕು, ಮತ್ತೆ ಇದನ್ನ ಆಡ್ ಮಾಡ, ನನಗೆ ಡೇಟಾಬೇಸ್ ಅನ್ನ ಆಡ್ ಮಾಡ, ನನಗೆ ಈ ಪೇಜ್ ಅನ್ನ ಆಡ್ ಮಾಡ, ಈ ತರ ನೀವು ಕಂಟಿನ್ಯೂಸ್ ಆಗಿ ಇದಕ್ಕೆ ಇನ್ಪುಟ್ಸ್ ಅನ್ನ ಕೊಡ್ತಾ ಹೋಗ್ಬೋದ. ಇದು ರಿಯಲ್ ಟೈಮ್ ಒಳಗಡೆ ನಿಮ್ಮ ಇನ್ಪುಟ್ಸ್ ಅನ್ನ ತಗೊಂಡ
ನಿಮ್ಗೆ ಬೇಕಾದಂಗೆ ಅಡ್ಜಸ್ಟ್ಮೆಂಟನ್ನು ಅವಾಗಿಂದ ಅವಾಗಲೇ ಮಾಡ್ತೈತಿ. ನೀವು ಇಲ್ಲಿ ನೋಡ್ತಿರ್ಬೋದು ಇದು ಮಲ್ಟಿಪಲ್ ಫೈಲ್ಸ್ಗಳನ್ನು ಕ್ರಿಯೇಟ್ ಮಾಡೈತಿ ಮತ್ತು 6 ಪ್ಯಾಕೇಜಸನ್ನು ಇನ್ಸ್ಟಾಲ್ ಮಾಡೈತಿ. ಆಮೇಲೆ ವೇರಿಯಸ್ ಫೈಲ್ಸ್ಗಳನ್ನು ಕ್ರಿಯೇಟ್ ಮಾಡೈತಿ. ಇಲ್ಲಿ ಇದು ವೆಬ್ಸೈಟನ್ನು ಆಲ್ರೆಡಿ ಕಂಪ್ಲೀಟ್ ಮಾಡೈತಿ ಟು ಬಿ ಆನೆಸ್ಟ್. ಇಲ್ಲಿ ನೋಡ್ರಿ ಬಿಲ್ಟ್ ಅಂತ ಹೇಳಾಕತೈತಿ. ಇದು ಎಕ್ಸಾಕ್ಟ್ಲಿ ಇಲ್ಲಿ ಏನೆಲ್ಲ ಆಕ್ಷನ್ ತಗೊಂಡೈತಿ ಅದನ್ನ ಎಕ್ಸ್ಪ್ಲೇನ್ ಮಾಡೈತಿ. ಇಲ್ಲಿ ಈ ಫೈಲ್ಸ್ ಒಳಗಡೆ ಏನೈತಿ ಅಂತೇಳಿ ನೀವು ಎಲ್ಲ ಕೋಡನ್ನು ಓದಬೇಕು ಅಂತ ಇಲ್ಲ. ಸೊ ಇದೆಲ್ಲ ತನ್ನಿಂದ ತಾನೇ ಮಾಡ್ತೈತಿ. ನೀವು ಜಸ್ಟ್ ಇಲ್ಲಿ ವೆಬ್ಸೈಟನ್ನು ನೋಡಿ ವೆರಿಫೈ ಮಾಡಿರಿ, ನಿಮಗೆ ಬೇಕಾಗಿರೋ ಥರ ಅದು ಬಂದೈತೋ ಇಲ್ಲೋ ಅಂತೇಳಿ ನೋಡ್ರಿ. ಬಂದಿಲ್ಲ ಅಂತಂದರೆ ಯಾವ ಸೆಕ್ಷನ್ ಒಳಗಡೆ ಏನು ಚೇಂಜ್ ಮಾಡಬೇಕಲ್ಲ ಅದನ್ನು ಮತ್ತೆ ನಾವಿಲ್ಲಿ ವೈಪ್ ಕೋಡಿಂಗನ್ನು ಮಾಡಿ ಅದನ್ನು ಸರಿ ಕೂಡ ಮಾಡ್ಬೋದು. ನಾನು ನಿಮಗೆ ಇವಾಗ ತೋರಿಸ್ತೇನೆ ಅದನ್ನು ಯಾವ ಥರ ಮಾಡೋದು ಅಂತೇಳಿ. ಬಟ್ ಇಲ್ಲಿ ಒನ್ ಥಿಂಗ್ ಏನು ಅಂತಂದರೆ ನಿಮ್ಗೆ ಅಟ್ಲೀಸ್ಟ್ ಒಂದು ನಾರ್ಮಲ್ ಐಡಿಯಾ ಇರಬೇಕು ಎಕ್ಸಾಕ್ಟ್ಲಿ ಇದು ಯಾವ ಥರ ವರ್ಕ್ ಆಗ್ತೈತೆ ಅಂತೇಳಿ. ಈ ಸಿಸ್ಟಮ್ಸ್ ಯಾವ ಥರ ವರ್ಕ್ ಆಗ್ತಾವೆ ಅಂತೇಳಿ ನಿಮ್ಗೆ ಗೊತ್ತಿರಬೇಕು. ಕೋಡಿಂಗ್ ಗೊತ್ತಿರಬೇಕು ಅಂತ ಇಲ್ಲ. ಬಿಕಾಸ್ ಇವಾಗ ನೀವು ಯಾವುದೇ ಒಂದು ಕೋಡನ್ನು ಸಿಸ್ಟಮ್ ಕೊಟ್ರಿ ಕೊಟ್ರಿ ಅಂತಂದ್ರೆ ಅದು ನಿಮಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೈತಿ ಸ್ಟೆಪ್ ಬೈ ಸ್ಟೆಪ್ ಈ ಕೋಡ್ ಏನು ಮಾಡ್ತೈತಿ ಅಂತೇಳಿ. ಸೊ ನೀವು ಮೊದಲಿನ ಥರ ಎಂಡ್ ಟು ಎಂಡ್ ಕೋಡಿಂಗನ್ನು ಕಲಿಬೇಕನ್ನೋದು ಕೂಡ ಇವಾಗಿಲ್ಲ. ಸೊ ದೋಸ್ ಆರ್ ಥಿಂಗ್ಸ್ ನೋ ನೀಡ್ ಟು ವರಿ ಅಬೌಟ್. ಇಲ್ಲಿ ಇವಾಗ ನೋಡ್ತಿರ್ಬೋದು ನೀವು ವೆಬ್ಸೈಟ್ ಇದೆ ಕಂಪ್ಲೀಟ್ಲಿ ಬಿಲ್ಡ್ ಆಗೈತಿ. ಬ್ಯಾಕ್ ಎಂಡ್ ಎಲ್ಲ ಬಿಲ್ಡ್ ಮಾಡೈತಿದೆ. ಸೊ ಇವಾಗ ನೆಕ್ಸ್ಟ್ ಇದು ಏನು ಮಾಡ್ಲಿಕ್ಕತ್ತೈತಿ ಅಂತಂದ್ರೆ ನಾವು ಥೀಮನ್ನು ಸೆಲೆಕ್ಟ್ ಮಾಡಿದ್ವಲ್ಲ ಆ ಥೀಮನ್ನು ನಮ್ಮ ವೆಬ್ಸೈಟ್ಗೆ ಅಪ್ಲೈ ಮಾಡ್ಲಿಕ್ಕತ್ತೈತಿ. ಸಿ ಅಪ್ಲೈ ದಿ ಎಲಿಗೆಂಟ್ ಡಾರ್ಕ್ ಡಿಸೈನ್ ಥೀಮ್ ಟು ದ ಆ್ಯಪ್ ಅಥವಾ ವೆಬ್ಸೈಟ್. ಸೊ ಇಲ್ಲಿ ಅದನ್ನು ಅಪ್ಡೇಟ್ ಮಾಡ್ಲಿಕ್ಕತ್ತೈತಿ. ಸಿ ಯಾವ ಫೈಲ್ಸ್ ಬೇಕೋ ಅದೇ ಫೈಲ್ಸನ್ನು ಪಿಕ್ ಮಾಡಿ ಅಲ್ಲಿ ಹೋಗಿದ ಕೋಡನ್ನು ಅಪ್ಡೇಟ್ ಮಾಡ್ತೈತಿ ನಮಗೋಸ್ಕರ. ಆ್ಯಂಡ್ ಒನ್ ಮೋರ್ ಥಿಂಗ್, ಈ ಪ್ರಾಸೆಸ್ ಸ್ವಲ್ಪ ಟೈಮ್ ತೊಗೊಳ್ತೈತಿ. ಇದು ಫೈಲ್ಸ್ಗಳನ್ನು ಬಿಲ್ಡ್ ಮಾಡಬೇಕು, ಆಮೇಲೆ ಡಿಬಗ್ ಮಾಡಬೇಕು, ಟೆಸ್ಟ್ ಮಾಡಬೇಕು ಅಂದ್ರೆ ಒಂದು ಸ್ವಲ್ಪ ಟೈಮ್ ತೊಗೊಳ್ತೈತಿ. ಮೇ ಬಿ ನಿಮ್ಮ ಪ್ಲ್ಯಾನ್ ಪ್ರಕಾರ ಅಥವಾ ನಿಮ್ಮ ವೆಬ್ಸೈಟ್ ಎಷ್ಟು ಪೇಜ್ ಐತಿ ಅದ್ರ ಪ್ರಕಾರ ಇದು ಟೈಮನ್ನು ಡಿಸೈಡ್ ಮಾಡ್ತೈತಿ. ಮೇ ಬಿ ನನಗಿವಾಗ ಲಾಸ್ಟ್ 10 to 15 ಮಿನಿಟ್ಸಿಂದ ನಾನು ಶುರು ಮಾಡಿದ್ದೇನೆ. ನನ್ನ ಹತ್ರ ನಾರ್ಮಲ್ 16 GB ಲ್ಯಾಪ್ಟಾಪ್ ಐತಿ, ಅದರಿಂದನೇ ನಾನು ಇದನ್ನು ಮಾಡ್ಲಿಕ್ಕತ್ತಿದ್ದೇನೆ. ಸೊ ಇದಕ್ಕೆ ನಿಮ್ಗೆ ಬಿಗ್ ಇಕ್ವಿಪ್ಮೆಂಟ್ಸ್ ಬೇಕು ಅಂತ ಕೂಡ ಇಲ್ಲ. ಬಿಕಾಸ್ ಭಾಳಷ್ಟು ಥಿಂಗ್ಸ್ ಇವಾಗ ಸರ್ವರ್ ಒಳಗಡೆ ರನ್ ಆಗ್ತಾವ. ನೀವು ಆರಾಮಾಗಿ ನಿಮ್ಮ 16 GB ಲ್ಯಾಪ್ಟಾಪ್ ಒಳಗಡೆ ಕೂಡ ನೀವು ಈ ಥರ ವರ್ಕನ್ನು ಮಾಡ್ಬೋದು. ಅನದರ್ ಥಿಂಗ್, ನೀವು ಇಲ್ಲಿ ನೋಡ್ತಿರ್ಬೋದು ಇದು ಜೆಮಿನಿ 3.1 ಪ್ರೋ ಪ್ರಿವ್ಯೂ ಮಾಡೆಲ್ ಅನ್ನ ಯೂಸ್ ಮಾಡ್ಲಿಕ್ಕತ್ತೈತಿ. ಈ ಮಾಡೆಲ್ ಕೋಡಿಂಗ್ಗೋಸ್ಕರ ಬೆಸ್ಟ್ ಮಾಡೆಲ್ ಐತಿ ಗೂಗಲ್ ಕಡೆಯಿಂದ. ಇದನ್ನ ನೀವು ಚೇಂಜ್ ಮಾಡ್ಕೊಳ್ಬಹುದು ಬೇಕು ಅಂದ್ರೆ. ಇಲ್ಲಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಿಮಗೆ ಇಲ್ಲಿ ಆಪ್ಷನ್ ಸಿಗ್ತೈತಿ. ಇಲ್ಲಿ ಜೆಮಿನಿ 3.1 ಐತಲ್ಲ, ಇಲ್ಲಿ ನೀವು ನಿಮ್ಗೆ ಯಾವ ಮಾಡೆಲ್ ಬೇಕೋ ಆ ಮಾಡೆಲ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಬಟ್ ನನಗೆ 3.1 ಪ್ರೋ ಮಾಡೆಲ್ ಇಸ್ ದ ಬೆಸ್ಟ್ ಮಾಡೆಲ್ ಅಂತ ಅನಿಸ್ತೈತಿ. ಸೊ ನಾ ಇದನ್ನ ಚೇಂಜ್ ಮಾಡ್ತಾ ಇಲ್ಲ. ಆಲ್ ರೈಟ್, ಇವಾಗ ನಮ್ಮ ವೆಬ್ಸೈಟ್ ಫುಲ್ಲಿ ರೆಡಿ ಆಗೈತಿ. ಸೊ ಹೀರೋ ಪೇಜ್ ಅನ್ನ ಮೆನ್ಷನ್ ಮಾಡೈತಿ. ಆಮೇಲೆ ಇಲ್ಲಿ ಸ್ವಲ್ಪ ನಂಬರ್ಸ್ ಅನ್ನ ಆ್ಯಡ್ ಮಾಡೈತಿ. ರೈಟ್, ಸೆಲೆಕ್ಟೆಡ್ ವರ್ಕ್, ಪ್ರಾಜೆಕ್ಟ್ಸ್ ಅನ್ನ ಮೆನ್ಷನ್ ಮಾಡೈತಿ, ಎಕ್ಸ್ಪರ್ಟೀಸ್, ಕ್ಲೈಂಟ್ ಫೀಡ್ಬ್ಯಾಕ್, ಪ್ರೊಫೆಷ್ನಲಿ ಬಿಲ್ಟ್, ಕಂಪ್ಲೀಟ್ಲಿ ಪ್ರೊಫೆಷ್ನಲಿ ಬಿಲ್ಟ್. ಆಮೇಲೆ ಫುಟರ್ ಅನ್ನ ಕೂಡ ಆ್ಯಡ್ ಮಾಡೈತಿ. ರಿಯಲಿ ಗುಡ್ ವರ್ಕ್. ಅದಾದ್ಮೇಲೆ ಇಲ್ಲಿ ನೀವು ಅಬೌಟ್ ಸೆಕ್ಷನ್, ವರ್ಕ್ ಮತ್ತೆ ಇಲ್ಲಿ ಕಾಂಟ್ಯಾಕ್ಟ್ ಐತಿ. ಇಲ್ಲಿ ಒಂದು ಬಟನ್ ಅನ್ನ ಕೂಡ ಆ್ಯಡ್ ಮಾಡೈತಿ, ಲೆಟ್ಸ್ ಟಾಕ್ ಅಂತ ಹೇಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಗೆ ಡೈರೆಕ್ಟ್ ಆಗಿ ನಮ್ಮ ಕಾಂಟ್ಯಾಕ್ಟ್ ಪೇಜ್ಗೆ ಇದು ಲ್ಯಾಂಡ್ ಆಗ್ಲಿಕ್ಕತ್ತೈತಿ. ಅಬೌಟ್ ಪೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಬೌಟ್ ಜರ್ನಿಯನ್ನು ಕೂಡ ಇಲ್ಲಿ ಇದೆ ಚೆನ್ನಾಗಿ ಮೆನ್ಷನ್ ಮಾಡೈತಿ. ವೆರಿ ಗುಡ್ ವರ್ಕ್. ದೆನ್ ಇಲ್ಲಿ ವರ್ಕ್ ಒಳಗಡೆ ಪ್ರಾಜೆಕ್ಟ್ಸನ್ನು ಮೆನ್ಷನ್ ಮಾಡೈತಿ. ಸಿ ಮಲ್ಟಿಪಲ್ ಮಾಕಪ್ಸನ್ನು ಆ್ಯಡ್ ಮಾಡಿಟ್ಟೈತಿ. ಸೊ ಈ ಥರ ನೀವು ಸಿಂಪಲ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟ ಈ ಥರ ವೆಬ್ಸೈಟ್ಸ್ಗಳನ್ನು ಬಿಲ್ಡ್ ಮಾಡ್ಬೋದು ಆ್ಯಕ್ಚುಲಿ. ಸೊ ನಾನು ನಿಮ್ಗೆ ಅವಾಗಲೇ ಹೇಳಿದ್ದೆ ಈ ವೆಬ್ಸೈಟ್ ಒಳಗಡೆ ನಿಮ್ಗೆ ಏನಾದರೂ ಲೈಕ್ ಆಗಿಲ್ಲ ಅಂತಂದ್ರೆ ಅದನ್ನು ನೀವು ಚೇಂಜ್ ಮಾಡಿಸ್ಬೋದು ಅಂತ ಹೇಳಿ. ಸೊ ನಾ ಇವಾಗ ಏನು ಮಾಡ್ತೇನೆ ಅಂತಂದ್ರೆ ಇಲ್ಲಿ ಒಂದು ಪೆನ್ಸಿಲ್ ಸಿಂಬಲ್ ಐತೆ ನೋಡ್ರಿ, ಎಡಿಟ್ ಟೂಲ್. ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಲೆಟ್ಸ್ ಟಾಕ್ ಅಂತ ಐತಲ್ಲ ಇದನ್ನ ಸೆಲೆಕ್ಟ್ ಮಾಡ್ತೇನೆ. ಸೊ ಇದು ಲೆಟ್ಸ್ ಟಾಕ್ ಅಂತ ಐತಲ್ಲ ಇದನ್ನ ಸೆಲೆಕ್ಟ್ ಮಾಡ್ತೇನೆ. ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ಇದು ಸೆಲೆಕ್ಟ್ ಆಗ್ತೈತಿ. ಇಲ್ಲಿ ನೋಡ್ರಿ, ಇಲ್ಲಿ ಇದು ಕಾಂಪೋನೆಂಟ್ ಸೆಲೆಕ್ಟ್ ಆಯ್ತು. ಇಲ್ಲಿ ನಾ ಇದಕ್ಕೆ ಹೇಳ್ಬೋದು I want this to be in a blue color. I want this to be in a blue color. ಓಕೆ, ಸೊ ಈ ಥರ ನಾನು ಇದಕ್ಕೊಂದು ಪ್ರಾಂಪ್ಟನ್ನು ಕೊಟ್ಟೆ ಅಂತಂದ್ರೆ ಇದೇನು ಮಾಡ್ತೈತಿ, ಆ ಬಟನನ್ನು ಡೈರೆಕ್ಟಾಗಿ ಕಲರ್ ಚೇಂಜ್ ಮಾಡ್ತೈತಿ. ನೀವು ಇವಾಗ ನೋಡ್ರಿ, ನಾ ಇದಕ್ಕೆ ಎಂಟರ್ ಕೊಡ್ತೇನೆ. ಕೊಟ್ಟ ತಕ್ಷಣ ಇದೇನು ಮಾಡ್ತೈತಿ, ಆ ಒಂದು ಪರ್ಟಿಕ್ಯುಲರ್ ಪಾರ್ಟ್ ಐತಲ್ಲ ಅದನ್ನು ಮಾತ್ರ ಚೇಂಜ್ ಮಾಡ್ತೈತಿ. ರೆಸ್ಟ್ ಆಫ್ ದಿ ಸೆಕ್ಷನ್ ಏನೈತಲ್ಲ ಅದನ್ನು ಅದೇ ಥರ ಸಿಂಪಲಾಗಿ ಹೆಂಗಿತ್ತು ಹಂಗೆ ಇಡ್ತೈತಿ. ಸಿ ಇದು ಇವಾಗ ಆ ಬಟನ್ ಅನ್ನ ಮಾತ್ರ ಚೇಂಜ್ ಮಾಡೈತೆ. ಅದು ವೈಟ್ ಕಲರ್ ಇರೋದನ್ನ ಬ್ಲೂ ಕಲರ್ ಮಾಡುತ್ತೆ. ಸೊ ಈ ತರ ನೀವು ಯಾವುದೇ ಸೆಕ್ಷನ್ ಅನ್ನ ಈ ಪೆನ್ಸಿಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಎಡಿಟ್ ಟೂಲ್ ಅನ್ನ ಯೂಸ್ ಮಾಡ್ಕೊಂಡ ಇಲ್ಲಿರುವಂತ ಯಾವುದೇ ಸೆಕ್ಷನ್ ಅನ್ನ ಅದನ್ನ ನೀವು ಸೆಲೆಕ್ಟ್ ಮಾಡಿ ಇದನ್ನ ಈ ಪಾರ್ಟ್ ಅನ್ನ ಚೇಂಜ್ ಮಾಡುವಂತಂದ್ರೆ ಆ ಪಾರ್ಟ್ ಅನ್ನೆಲ್ಲ ಚೇಂಜ್ ಮಾಡ್ಕೊಡ್ತೈತಿ. ಸೊ ದ್ಯಾಟ್ ಈಸಿ ಇಟ್ ಈಸ್. ಸೊ ನಿಮ್ಗೆ ಇದಕ್ಕೆ ಕೋಡಿಂಗ್ ಅವಶ್ಯಕತೆ ಇಲ್ಲ. ನಿಮ್ಗೆ ಜಸ್ಟ್ ಈ ಸಿಸ್ಟಮ್ ಅನ್ನ ಯಾವ ತರ ಯೂಸ್ ಮಾಡಬೇಕು ಅನ್ನೋದು ಗೊತ್ತಾಯ್ತು ಅಂದ್ರೆ ಸಾಕು. ಸೊ ಇದೇ ತರ ನಾನು ಮಲ್ಟಿಪಲ್ ವಿಡಿಯೋಸ್ ಅನ್ನ ನಮ್ಮ ಚಾನಲ್ ಒಳಗಡೆ ಆಲ್ರೆಡಿ ಹಾಕಿದ್ದೇನೆ ವಿತ್ ರೆಸ್ಪೆಕ್ಟ್ ಟು ಗೂಗಲ್ AI ಸ್ಟುಡಿಯೋ. ಮತ್ತು ಮುಂದಿನ ಬರೋ ದಿನದೊಳಗಡೆ ಇದ್ರೊಳಗಡೆ ಮತ್ತೆ ಬಹಳಷ್ಟು ವಿಡಿಯೋಸ್ಗಳನ್ನ ನಾವು ಮಾಡ್ಲಿಕ್ಕೆ ಪ್ಲಾನ್ ಮಾಡಿದ್ದೇವೆ. ಸೊ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಆ ವಿಡಿಯೋಸ್ ಬಂದಾಗ ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ. ಸೊ ಇವಾಗ ನಮ್ಮ ವೆಬ್ಸೈಟ್ ಕಂಪ್ಲೀಟ್
ಕಂಪ್ಲೀಟ್ಲಿ ರೆಡಿ ಆಗೈತಿ. ಬಟ್ ಇದನ್ನ ಯಾವ ಥರ ಡೌನ್ಲೋಡ್ ಮಾಡೋದು, ಕೋಡ್ ಯಾವ ಥರ ಡೌನ್ಲೋಡ್ ಮಾಡೋದು, ರೈಟ್? ಸೊ ಇಟ್ ಈಸ್ ವೆರಿ ಈಸಿ. ಇಲ್ಲಿ ಕೋಡ್ ಮೇಲೆ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಲೆಫ್ಟ್ ಸೈಡ್ ಫೈಲ್ ಎಕ್ಸ್ಪ್ಲೋರರ್ ಒಳಗಡೆ ಎಲ್ಲ ನಿಮ್ಮ ಫೈಲ್ಸ್ ಇರ್ತಾವ. ಇದನ್ನ ಡೌನ್ಲೋಡ್ ಮಾಡಬೇಕು ಅಂತಂದ್ರೆ ಇಲ್ಲಿ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೀವು ಡೈರೆಕ್ಟ್ ಆಗಿ ಜಿಪ್ ಫೈಲ್ ಅನ್ನ ಡೌನ್ಲೋಡ್ ಮಾಡ್ಬೋದು. ಆಮೇಲೆ ನಿಮ್ಗೆ ಏನಾದ್ರು ಬೇಕಾದ್ರೆ ಆಂಟಿಗ್ರಾವಿಟಿಗೆ ಎಕ್ಸ್ಪೋರ್ಟ್ ಮಾಡ್ಬೋದು. ಆಂಟಿಗ್ರಾವಿಟಿ ಗೂಗಲ್ ಅವ್ರದ್ದು ಇನ್ನೊಂದು ಅಪ್ಲಿಕೇಶನ್ ಐತಿ ಅಥವಾ AI ಟೂಲ್ ಐತಿ. ಅಲ್ಲಿ ಕೂಡ ನೀವು ವೈಬ್ ಕೋಡಿಂಗ್ ಅನ್ನ ಯೂಸ್ ಮಾಡ್ಕೊಂಡ ವೆಬ್ಸೈಟ್ ಅಥವಾ ಆ್ಯಪ್ಸ್ಗಳನ್ನ ಬಿಲ್ಡ್ ಮಾಡ್ಬೋದು. ಅಲ್ಲಿ ಕೂಡ ನೀವು ಇದನ್ನ ಡೈರೆಕ್ಟ್ ಆಗಿ ಎಕ್ಸ್ಪೋರ್ಟ್ ಮಾಡಿ ಅಲ್ಲಿ ಮತ್ತೆ ನೀವು ಡೆವಲಪ್ಮೆಂಟ್ ಅನ್ನ ಮಾಡ್ಬೋದು. ಮತ್ತೆ ನೀವೇನಾದ್ರೂ ಇದನ್ನ ಡೈರೆಕ್ಟ್ ಆಗಿ ಗಿಟ್ ಹಬ್ಗೆ ಡೆಪ್ಲಾಯ್ ಮಾಡಬೇಕು ಅಂತ ಇದ್ರಿ ಅಂತಂದ್ರೆ ಇಲ್ಲಿ ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಗೆ ಗಿಟ್ ಹಬ್ ಕಾಣಿಸ್ತಾ ಇಲ್ಲ, ಯಾಕಂದ್ರೆ ಇದು ಲಾಸ್ಟ್ ಒಳಗಡೆ ಐತಿ. ಈ ಕಡೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಅಂತಂದ್ರೆ ಇಲ್ಲಿ ಗಿಟ್ ಹಬ್ ಅಂತ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಂತಂದ್ರೆ ನಿಮ್ಗೆ ಅದರ ಆಪ್ಷನ್ಸ್ ಕಾಣಿಸ್ತಾವ. ಸೊ ಅದ್ರ ಪ್ರಕಾರ ನೀವು ಇಲ್ಲಿ ಡೈರೆಕ್ಟ್ ಆಗಿ ಸೈನ್ ಇನ್ ಮಾಡ್ಕೊಂಡು ಇದನ್ನ ಡೈರೆಕ್ಟ್ಲಿ ಗಿಟ್ ಹಬ್ಗೆ ನಿಮ್ಮ ಫೈಲ್ಸ್ ಗಳನ್ನ ಪುಷ್ ಮಾಡಬಹುದು. ಸೊ ದ್ಯಾಟ್ ಈಸಿ ಇಟ್ ಈಸ್. ಸೊ ಈ ತರ ನೀವು ಸಿಂಪಲ್ ಆಗಿ ವೈಬ್ ಕೋಡಿಂಗ್ ಅನ್ನ ಯೂಸ್ ಮಾಡ್ಕೊಂಡು ಗೂಗಲ್ AI ಸ್ಟುಡಿಯೋ ಒಳಗಡೆ ವೆಬ್ಸೈಟ್ಸ್ ಮತ್ತೆ ಆಪ್ಸ್ ಗಳನ್ನ ಬಿಲ್ಡ್ ಮಾಡಬಹುದು. ಈ ತರ ವೆಬ್ಸೈಟ್ ಅಷ್ಟೇ ಅಲ್ಲ, ನೀವು ಆಂಡ್ರಾಯ್ಡ್ ಅಪ್ಲಿಕೇಶನ್ ಗಳನ್ನ ಕೂಡ ನೀವು ಇವಾಗ ಗೂಗಲ್ AI ಸ್ಟುಡಿಯೋ ಒಳಗಡೆ ಫ್ರೀ ಆಫ್ ಕಾಸ್ಟ್ ಒಳಗಡೆ ಬಿಲ್ಡ್ ಮಾಡಬಹುದು. ಅದ್ರ ಮೇಲೂ ಕೂಡ ನಾವೊಂದು ವಿಡಿಯೋನ ಮಾಡಿದ್ದೇನೆ, ಅದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತಾನೆ, ಅಲ್ಲಿಂದ ಚೆಕ್ಔಟ್ ಮಾಡ್ಕೊಡ್ರಿ. ಮತ್ತೆ ಇಲ್ಲಿ ಮೇಲ್ಗಡೆ ಐಕಾರ್ಡ್ ಮೇಲೆ ಕೂಡ ಕೊಡ್ತಾನೆ, ಅಲ್ಲಿಂದ ಕೂಡ ನೀವು ಕ್ಲಿಕ್ ಮಾಡಿ ನೋಡಬಹುದು. ಐ ಹೋಪ್ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂತ ಅನ್ಕೊಳ್ತೇನೆ. ಈ ವಿಡಿಯೋ ಒಳಗಡೆ ನೀವು ಕಲ್ತ್ರಿ ಗೂಗಲ್ AI ಸ್ಟುಡಿಯೋನ ಯೂಸ್ ಮಾಡ್ಕೊಂಡ ವೈಬ್ ಕೋಡಿಂಗ್ ಮುಖಾಂತರ ಯಾವ ತರ ವೆಬ್ಸೈಟ್ ಅನ್ನ ಬಿಲ್ಡ್ ಮಾಡೋದು ಅಂತ ಹೇಳಿ. ವಿಡಿಯೋನ ಲೈಕ್ ಮಾಡ್ರಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ರಿ. ಮತ್ತೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರಿ ಅಂತಂದ್ರೆ ಇವತ್ತ ರಾಜ್ವೀರ್ AI ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡ್ರಿ. ನಾವಿಲ್ಲಿ ನಿಮ್ಗೋಸ್ಕರ ರೆಗ್ಯುಲರ್ ಬೇಸಿಸ್ AI ಟೂಲ್ಸ್, AI ಟ್ಯುಟೋರಿಯಲ್ಸ್, AI ಅಪ್ಡೇಟ್ಸ್ ಅನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಅಂಡ್ ಅನದರ್ ಥಿಂಗ್, ನೀವೇನಾದ್ರೂ ಅರೌಂಡ್ ದ ವರ್ಲ್ಡ್ AI ಒಳಗಡೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದಾವ ಮತ್ತು ಹೊಸ ಟೂಲ್ಸ್ ಬರ್ತಾ ಇದಾವ ಅಂತೇಳಿ ಅಪ್ ಟು ಡೇಟ್ ಇರಬೇಕು ಅಂತ ಅನ್ಕೊಂಡಿದ್ರಿ ಅಂತಂದ್ರೆ ಇವತ್ತ ನಮ್ಮ ಕನ್ನಡ AI ವಾಟ್ಸಪ್ ಕಮ್ಯುನಿಟಿಯನ್ನ ಜಾಯಿನ್ ಮಾಡ್ರಿ. ಅಲ್ಲಿ ನಾನು ನಿಮ್ಗೆ ಎಕ್ಸ್ಕ್ಲೂಸಿವ್ ಕಂಟೆಂಟ್ ಅನ್ನ ಶೇರ್ ಮಾಡ್ತೇನೆ, ಲೈಕ್ ಪ್ರಾಂಪ್ಟ್ಸ್, ಟೂಲ್ಸ್, ಟ್ಯುಟೋರಿಯಲ್ಸ್, ವೇರಿಯಸ್ ಅದರ್ ಥಿಂಗ್ಸ್ ಅನ್ನ ನಾನು ಅಲ್ಲಿ ಶೇರ್ ಮಾಡ್ತಾ ಇರ್ತೇನೆ. ಸೊ ಅದ್ರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತಾನೆ. ಇಲ್ಲಿ QR ಕೋಡ್ ಸ್ಕ್ಯಾನರ್ ಕೂಡ ಬರ್ತೈತಿ, ಅದನ್ನ ಸ್ಕ್ಯಾನ್ ಮಾಡಿ ಕೂಡ ನೀವು ಜಾಯಿನ್ ಆಗ್ಬೋದು. ಮುಂದಿನ ವಿಡಿಯೋ ಒಳಗಡೆ ಮತ್ತೊಂದು ಹೊಸ AI ಟೂಲ್, AI ಟ್ಯುಟೋರಿಯಲ್, AI ಅಪ್ಡೇಟ್ ಇಂದ ಸಿಗೋಣ. ಅಲ್ಲಿವರೆಗೂ ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್. ಬಾಯ್.